ನಮಸ್ಕಾರ. ನಾನು ಇವತ್ತು ನಿಮ್ಮ ಜೊತೆ ಡಯಾಬಿಟಿಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ನಾವು ಯೂಶ್ವಲಿ ನಮ್ಮದು ಇಂಡಿಯನ್ ಕಲ್ಚರಲ್ಲಿ ಫುಡ್ ಯಾವ ಥರ ನಾವು ಪ್ರಿಫರ್ ಮಾಡ್ತೀವಪ್ಪ ಅಂತಂದರೆ, ಜಾಸ್ತಿ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಫುಡ್ಡೇ ನಾವು ಪ್ರಿಫರ್ ಮಾಡ್ತಾ ಇರೋದು. ಇಲ್ಲಿ ಒಂದೇನಪ್ಪ ಅಂತಂದರೆ, ಯೂಶ್ವಲಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ಡ್ ಫುಡ್ ಯಾವ ಥರ ಇರಬೇಕು ಅಂತಂದರೆ, ಕಾರ್ಬೋಹೈಡ್ರೇಟು ಹಾರ್ಡ್ಲಿ ಎಷ್ಟಪ್ಪ ಅಂದರೆ 25-30% ಡೈಲಿ ನಮ್ಮ ಫುಡ್ ಒಂದು ಪ್ಲೇಟಲ್ಲಿ 25-30% ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಅದ್ರ ಜೊತೆಗೆ ಏನಪ್ಪ ಅಂದರೆ 35-40% ಪ್ರೋಟೀನ್ಸ್ ಇರಬೇಕು. ಅದ್ರ ಜೊತೆಗೆ ಆಮೇಲೆ 25-30% ಹೆಲ್ದಿ ಫ್ಯಾಟ್ ಇರಬೇಕು. ಈ ಥರ ಕಾಂಬಿನೇಷನ್ ಇದ್ದಾಗ ಅದಕ್ಕೆ ನಾವು ಏನು ಹೇಳ್ತೀವಿ, ಹೆಲ್ದಿ ಫುಡ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಆದರೆ ನಮ್ಗೆ ಯಾವ ಥರ ರೂಢಿಯಾಗಿದೆಪ್ಪ ಅಂತಂದರೆ, ನಾವು ಕಾರ್ಬೋಹೈಡ್ರೇಟ್ಸು 80-90% ಕಾರ್ಬೋಹೈಡ್ರೇಟು, ಹಾರ್ಡ್ಲಿ ಎಷ್ಟಪ್ಪ ಅಂದರೆ 5-10% ಪ್ರೋಟೀನ್ಸು, 5-10% ಫ್ಯಾಟ್, ಈ ಥರ ನಾವು ಪ್ಲೇಟಲ್ಲಿ ಈ ಥರ ನಮ್ಮದು ಫುಡ್ ಇರ್ತದೆ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತದಪ್ಪ ಅಂತಂದರೆ, ನಮ್ಮ ಡಯಾಬಿಟೀಸ್ಗೆ ಮೇನ್ ಗ್ಲೂಕೋಸ್ ಎಲ್ಲಿಂದ ಬರ್ತದಪ್ಪ ಅಂತಂದರೆ, ಮೇನ್ ಸೋರ್ಸ್ ಆಫ್ ದ ಗ್ಲೂಕೋಸ್ ಈಸ್ ಕಾರ್ಬೋಹೈಡ್ರೇಟ್. ಅಂದರೆ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಆ ಫ್ಯಾಟ್ಗೂ ಆಯಿತು, ಆಮೇಲೆ ಇದು ಯಾವುದು ನಮ್ಮ ಪ್ರೋಟೀನ್ಸು, ಅದರಲ್ಲಿ ಗ್ಲೂಕೋಸ್ ಕಾಂಟ್ರಿಬ್ಯೂಷನ್ ಏನಿರಲ್ಲ, ಕಾರ್ಬೋಹೈಡ್ರೇಟ್ಸಿಂದ ಗ್ಲೂಕೋಸ್ ಕಾಂಟ್ರಿಬ್ಯೂಷನ್ ಇರ್ತದೆ. ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಪ್ರಿಫರ್ ಮಾಡಿದಾಗ ಅಲ್ಟಿಮೇಟ್ಲಿ ನಮಗೇನಾಗ್ತದೆ, ಗ್ಲೂಕೋಸ್ ರಿಲೀಸ್ ಜಾಸ್ತಿ ಆಗ್ತದೆ. ಇಯರ್ಸ್ ಟುಗೆದರ್ ಭಾಳ ವರ್ಷ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ಊಟ ಮಾಡಿ ಏನಾಗ್ತದಪ್ಪ ಅಂತಂದರೆ, ಇಮಿಡಿಯೇಟ್ ಕಾರ್ಬೋಹೈಡ್ರೇಟ್ ಏನಾಗ್ತದೆ, ಜಾಸ್ತಿ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಜಾಸ್ತಿ ಕನ್ಸ್ಯೂಮ್ಷನ್ ಮಾಡ್ತಾ ಇರೋದ್ರಿಂದ ನಮಗೆ ಡಯಾಬಿಟೀಸ್ ಬರ್ತದೆ. ಇಲ್ಲಿ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ಕಾರ್ಬೋಹೈಡ್ರೇಟಲ್ಲಿ ನಾವು ಎರಡು ಥರ ಕಾರ್ಬೋಹೈಡ್ರೇಟ್ ಇದೆ. ಒಂದು ಸಿಂಪಲ್ ಕಾರ್ಬೋಹೈಡ್ರೇಟು, ಆಮೇಲೆ ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಏನು ಡಿಫ್ರೆನ್ಸು ಸಿಂಪಲ್ ಕಾರ್ಬೋಹೈಡ್ರೇಟು ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತಂದರೆ, ಸಿಂಪಲ್ ಕಾರ್ಬೋಹೈಡ್ರೇಟಲ್ಲಿ ಫೈಬರು ತುಂಬ ಕಡಿಮೆ ಇರ್ತದೆ. ಆಮೇಲೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟಲ್ಲಿ ಫೈಬರ್ ಜಾಸ್ತಿ ಇರ್ತದೆ. ನಮ್ಮ ಬಾಡಿ ಏನಪ್ಪ ಅಂತಂದರೆ, ನಮ್ಮ ಮೆಟಾಬಲಿಕ್ ಫಂಕ್ಷನ್ ಸರಿಯಾಗಿರಬೇಕು ಅಂತಂದರೆ ನಮಗೆ ಜಾಸ್ತಿ ಫೈಬ್ರಸ್ ಫುಡ್ಡು ನಾವು ಪ್ರಿಫರ್ ಮಾಡಬೇಕು. ಇಲ್ಲಿ ಏನಾಗ್ತದೆ, ನಾವು ಸಿಂಪಲ್ಲು ಕಾರ್ಬೋಹೈಡ್ರೇಟ್ ಪ್ರಿಫರ್ ಮಾಡ್ತಾಯಿದ್ವಿ, ಜಾಸ್ತಿ ಚಪಾತಿ, ಜಾಸ್ತಿ ರೈಸು ನಾವು ಪ್ರಿಫರ್ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಏನಾಗ್ತಾಯಿದೆ, ಇದರಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದರೆ ನಾವೀಗ ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ ಏನಾಗ್ತದೆ, ಕಾರ್ಬೋಹೈಡ್ರೇಟು ಗ್ಲೂಕೋಸಾಗಿ ಕನ್ವರ್ಟ್ ಆಗಿ, ಗ್ಲೂಕೋಸ್ ಏನಪ್ಪ ಅಂತಂದ್ರೆ ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ. ಅಂದರೆ ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಗ್ಲೂಕೋಸ್ ನಮ್ಮ ಬಾಡಿಗೆ, ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಗ್ಲೂಕೋಸು ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ. ಈ ಬ್ಲಡ್ ಒಳಗೆ ಮಿಕ್ಸ್ ಆದಾಗ ಅಲ್ಲೇನಾಗ್ತದೆ, ನಮ್ಮ ಪ್ಯಾಂಕ್ರಿಯಾಸ್ ಏನಪ್ಪ ಅಂತಂದರೆ, ಇನ್ಸುಲಿನ್ ಮೇನ್ ಸೋರ್ಸ್ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸು ಇನ್ಸುಲಿನ್ ಸಿಕ್ರೇಷನ್ ಸ್ಟಾರ್ಟ್ ಮಾಡ್ತದೆ. ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಅದು ಬ್ಲಡ್ಡಲ್ಲಿ ಏನಪ್ಪ ಅಂತಂದ್ರೆ ಗ್ಲೂಕೋಸ್ ಬ್ರೇಕಪ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಏನು ಒಂದು ಅಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಪ್ಯಾಂಕ್ರಿಯಾಸಲ್ಲಿ ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಇನ್ಸುಲಿನ್ ಸಿಕ್ರೇಷನ್ ಮಾಡುತ್ತೆ. ಇಲ್ಲಿ ಜಾಸ್ತಿ ಗ್ಲೂಕೋಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಅದು ಏನಾಗ್ತದೆ, ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋದ್ರಿಂದ ಇಯರ್ಸ್ ಟುಗೆದರ್ ಭಾಳ ವರ್ಷ ಆದಮೇಲೆ ಪ್ಯಾಂಕ್ರಿಯಾಸ್ ಏನಾಗ್ತದೆ, ಅದರೊಳಗಡೆ ಇರ್ತಕ್ಕಂಥ ಬೀಟಾ ಸೆಲ್ಸು ಪ್ಯಾರಲೈಸ್ ಅಂತಂದರೆ ಅದರದ್ದು ಶಕ್ತಿ ಕಡಿಮೆ ಹಾಕ್ಕೊಂಡು ಬಂದು ಇನ್ಸುಲಿನ್ ಸಿಕ್ರೇಷನ್ ಕಡಿಮೆ ಮಾಡಿಬಿಡ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋ ಬದಲು ಲಾಂಗ್ ಪೀರಿಯಡಲ್ಲಿ ಲೆಸ್ ಇನ್ಸುಲಿನ್ ಸಿಕ್ರೇಷನ್ ಮಾಡೋ ಒಂದು ಕಾನ್ಸೆಪ್ಟ್ ಫುಡ್ಡಲ್ಲಿ ನಾವು ಪ್ರಿಫರ್ ಮಾಡಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ನೀವು ಈಗ ಊಟ ಮಾಡಿದ್ರಿ ಅಂದರೆ 4-5 hours ಎಲ್ಲ ಕಾರ್ಬೋಹೈಡ್ರೇಟು ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ಬ್ಲಡ್ ಒಳಗಡೆ ಸ್ಟ್ರೀಮಲ್ಲಿ ಮಿಕ್ಸ್ ಹಾಕೋಕ್ಕೆ 4-5 hours ಹೋಗುತ್ತೆ. ಈ ಥರ ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸು ಸ್ಲೋ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡುತ್ತೆ. ಹೀಗಾಗಿ ಏನಾಗ್ತದಪ್ಪ ಅಂದರೆ, ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸು ಪ್ಯಾರಲೈಸ್ ಆಗೋದು ನಾವು ತಡಿಬೋದು, ಮತ್ತು ಅವು ಲಾಂಗ್ ರನ್ನಿಗೆ ಏನಪ್ಪ ಅಂದರೆ ಹೆಲ್ದಿಯಾಗಿರ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಪ್ರಿಫರ್ ಮಾಡಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೋರ್ಸಸ್ ಯಾವುದಪ್ಪ ಅಂತಂದರೆ, ನಮಗೆ ಮಿಲೆಟ್ಸ್, ಮೊದಲಿನ ಕಾಲದಲ್ಲಿ ನಾವು ಮಿಲೆಟ್ಸ್ ಜಾಸ್ತಿ ಕನ್ಸ್ಯೂಮ್ಷನ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ನವಣೆ ಆಗಿರ್ಬೋದು, ಹಾರ್ಕ ಆಗಿರ್ಬೋದು, ಆಮೇಲೆ ಈ ಥರ ಬೇರೆ 5-6 ಮಿಲೆಟ್ಸ್ ನಮಗೆ ನೋಡೋಕ್ಕೆ ಸಿಗ್ತದೆ. ಆಮೇಲೆ ಇವನ್ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವೆಲ್ಲ ಮಿಲೆಟ್ಸೇ. ಅದು ಏನಪ್ಪ ಅಂತಂದ್ರೆ ನಮ್ಮ ಬಾಡಿಗೆ ತುಂಬ ಪಾಸಿಟಿವ್ ಇದು
ಪಾಸಿಟಿವ್ ಎನರ್ಜಿ ಕೊಡ್ತದೆ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ನಮ್ಮ ಪ್ಲೇಟಲ್ಲಿ ಇರಬೇಕು. ಅದು 80 to 90% ಎಲ್ಲ ಹಾರ್ಡ್ಲಿ 25 to 30%. ಇದು ಅದಕ್ಕಾಗಿ ನಾನು ಇನ್ನು ಮುಂದೆ ಏನಪ್ಪ ಅಂತಂದರೆ ಈ ಡಯಾಬಿಟೀಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕಾರ್ಡಿಯಕ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಆಮೇಲೆ ಹೈಪರ್ ಟೆನ್ಷನ್, ಈ ಥರ ಇಶ್ಯೂಸ್ ನಮ್ಮ ಬಾಡಿ ಮೇಲೆ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಧನ್ಯವಾದ.